ಇರಾನ್ ಶಾಂತಿ ಸಂಧಾನ ಸಭೆ ಮುಂದೂಡಿಕೆಯಾಗಿದೆ. ಈಗಾಗಲೇ ಅಮೆರಿಕ ಇರಾನ್ ಒಂದು ಒಪ್ಪಂದ ಮಾಡಿಕೊಂಡಿತ್ತು, ಶಾಂತಿ ಸಂಧಾನ ಸಭೆಯನ್ನ ಮಾಡೋಣ ಅಂತ ಹೇಳಿ. ಆ ಒಂದು ಸಭೆ ಈಗ ಪೋಸ್ಟ್ಪೋನ್ ಆಗಿರುವಂತದ್ದು ಅನ್ನುವಂತಹ ಮಾಹಿತಿ. ಪಾಕಿಸ್ತಾನದಲ್ಲಿ ನಡೀಬೇಕಾಗಿದ್ದಂತಹ ಸಂಧಾನ ಸಭೆ ಇದು. ಮುಂದೂಡಿಕೆ ಆಗಿರುವಂತದ್ದು. ಪಾಕಿಸ್ತಾನದಲ್ಲಿ ನಡೀಬೇಕಾಗಿದ್ದಂತಹ ಸಂಧಾನ ಸಭೆ ಮುಂದೂಡಿಕೆ ಆಗಿದೆ. ಪಾಕ್ನಲ್ಲಿ ಇವತ್ತು ಅಥವಾ ನಾಳೆ ಒಂದು ರೀತಿಯಾದಂತಹ ಸಂಧಾನ ಸಭೆ ನಡೀಬೇಕಾಗಿತ್ತು. ಇಸ್ಲಾಮಾಬಾದ್ನಲ್ಲಿ 2 ದೇಶಗಳ ಸಂಧಾನ ಸಭೆ ನಿಗದಿಯಾಗಿತ್ತು ಕೂಡ, ಮಾಡಬೇಕು ಅಂತ ಹೇಳಿ. ಲಬನಾನ್ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸಬೇಕು, ಅಲ್ಲಿವರೆಗೂ ಕೂಡ ಸಂಧಾನ ಸಭೆಯಲ್ಲಿ ನಾವು ಭಾಗಿಯಾಗಲ್ಲ ಅಂತ ಹೇಳಿ ಈಗ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಾಗೆ, ಅಮೆರಿಕ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ಬಿಟ್ರು, ಈಗ 2 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ದಾಳಿ ನಡೆಯೋದಿಲ್ಲ ಅಂತ ಹೇಳಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಅಟ್ಲೀಸ್ಟ್ ಇಸ್ರೇಲ್ನವರಾದ್ರೂ ಸುಮ್ಮನೆ ಇರಬೇಕಲ್ವಾ. ಲಬನಾನ್ನ ಬೈರುತ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದ್ದಾರೆ. ಇದರಿಂದ ಸಾಕಷ್ಟು ಹಾನಿಯಾಗ್ತಾ ಇದೆ, ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅಲ್ಲಿರುವಂತಹ ಕಟ್ಟಡಗಳನ್ನು ಧ್ವಂಸ ಮಾಡೋದಕ್ಕೆ ಮುಂದಾಗಿದ್ದಾರೆ ಇರಾನ್. ಆದರೆ ಇಸ್ರೇಲ್ ಈಗ ಇರಾನ್ ಹೇಳ್ಬಿಟ್ಟಿದೆ, ನಾವಂತರೂ ಸಂಧಾನ ಸಭೆಯಲ್ಲಿ ಭಾಗಿಯಾಗಲ್ಲ. ಇಸ್ರೇಲ್ ಏನು ದಾಳಿ ಮಾಡ್ತಾ ಇದೆ ಲಬನಾನ್ ಮೇಲೆ, ಆ ದಾಳಿಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಮಾತು ಇಸ್ರೇಲ್ ಏನಾದರೂ ಪರಿಗಣಿಸುತ್ತಾ, ಇಲ್ಲಿಗೆ ಯುದ್ಧವನ್ನ ನಿಲ್ಲಿಸುತ್ತಾ, ಅಥವಾ ಮತ್ತೆ ದಾಳಿಯನ್ನ ಮುಂದುವರಿಸುತ್ತಾ, ಹೇಳಿ ಕೇಳಿ ಸಂಧಾನ ಸಭೆ ಮಾಡಲೇಬೇಕಾಗಿದೆ. ಯಾಕಂತಂದ್ರೆ ಇರಾನ್ ಅವರು ಕೆಲವೊಂದು ಷರತ್ತುಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಈ ಷರತ್ತುಗಳಿಗೆ ನೀವು ಒಪ್ಕೊಂಡ್ರೆ ಮಾತ್ರ ನಾವು ಈ ಒಂದು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೇವೆ ಅಂತ ಕೂಡ ಹೇಳಿದ್ರು. ಓಕೆ ಅಂತ ಕೂಡ ಆಗಿತ್ತು. ಈಗ ಯಾವಾಗ ಇಸ್ರೇಲ್ನವರು ಲೆಬನಾನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರು, ಈಗ ಖಂಡಿತವಾಗ್ಲೂ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗಲ್ಲ, ಇಲ್ಲಿಗೆ ಈ ಒಂದು ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ವಿರುದ್ಧ ಪಾಕಿಸ್ತಾನದ ರಕ್ಷಣಾ ಸಚಿವ ಟೀಕೆಯನ್ನ ಮಾಡ್ತಿದ್ದಾರೆ. ಇಸ್ರೇಲ್ ನರಕದಲ್ಲಿ ಸುಟ್ಟು ಹೋಗುತ್ತೆ, ವಾಜಾ ಆಸಿಫ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇಸ್ರೇಲ್ ಕ್ಯಾನ್ಸರ್ ಪೀಡಿತ ರಾಷ್ಟ್ರ ಅಂತ ಹೇಳಿ ಪಾಕ್ ಸಚಿವ ಈ ಟಾಂಟ್ ಮಾಡ್ತಾ ಇದ್ದಾರೆ. ಶಾಂತಿ ಮಾತುಕತೆ ನಡುವೆ ಪಾಕಿಸ್ತಾನದಿಂದ ಒಂದು ರೀತಿಯಾದಂತಹ ಪ್ರಚೋದನೆ ಆಗ್ತಾ ಇದೆ. ನಿರಂತರವಾಗಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇರಾನ್ ಕೂಡ ವಾರ್ನಿಂಗ್ ಕೊಟ್ಟಿದೆ, ಒಂದು ಸಂಧಾನ ಸಭೆ ಆಗಬೇಕಾಗಿತ್ತು, ಮಧ್ಯಸ್ಥಿಕೆಯನ್ನು ಕೂಡ ಪಾಕಿಸ್ತಾನ ವಹಿಸಿತ್ತು. ಒಂದು ಸಂಧಾನ ಸಭೆ ಆಗಿ ಒಂದು ಹಂತಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಇಸ್ರೇಲ್ ನಿರಂತರವಾಗಿ ಪ್ರತಿದಾಳಿ ಮಾಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಟೀಕೆ ಮಾಡ್ತಿದ್ದಾರೆ. ಇಸ್ರೇಲ್ ನರಕದಲ್ಲಿ ಸುಟ್ಟು ಹೋಗುತ್ತೆ, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ ಅಂತ ಹೇಳಿ ಖ್ವಾಜಾ ಆಸಿಫ್ ಟಾಂಟ್ ಮಾಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವ ರೀತಿ ಯುದ್ಧ ನಡೀತಾ ಇದೆ ಗೊತ್ತಿರುವಂತಹ ವಿಚಾರ. ಈಗ ಒಂದು ಸಂಧಾನ ಸಭೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ಈಗ ಯಾವಾಗ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸಂಧಾನ ಸಭೆಯಲ್ಲಿ ಭಾಗಿಯಾಗಲ್ಲ. ಒಂದು ವೇಳೆ ನೀವೇನಾದ್ರೂ ಯುದ್ಧವನ್ನ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಏನಾದ್ರೂ ಪರಿಗಣಿಸುತ್ತಾ ಇಸ್ರೇಲ್ ಅನ್ನೋದಾದ್ರೆ? ದೀಪ, ಇಸ್ರೇಲ್ ಯಾವುದೇ ಕಾರಣಕ್ಕೂ ಬಗ್ಗುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಒಂದು ಅವಕಾಶವನ್ನ ಬಿಟ್ರೆ ನಾವು ಇನ್ ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧವನ್ನ ಮಾಡುವಂತದಕ್ಕೆ ಸಾಧ್ಯವಾಗುದಿಲ್ಲ. ಇಲ್ಲಿವರೆಗೂ ಎಳ್ಕೊಂಡು ಬಂದ್ಬಿಟ್ಟಿದೀವಿ. ಈಗ ಅಮೆರಿಕ ಸೀಸ್ ಫೈರ್ ಘೋಷಣೆ ಮಾಡಿದೆ, ಆದ್ರೆ ನಾನ್ ರೆಡಿ ಇಲ್ಲ. ಲೆಬನಾನ್ ಮೇಲೆ ಈಗೇನಾದ್ರೂ ನಾನು ನನ್ನ ಸೇಡನ್ನ ತೀರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿನ
ಅಲ್ಲಿನ ಏನು ಉಗ್ರರೇನಿದ್ದಾರೆ ಇವ್ರು ಭಾವಿಸುವಂತಹ ಉಗ್ರರೇ ಅಂತ ಹೇಳಿ ಹೇಳ್ಕೊಳ್ಳುವಂತವ್ರು ಅವ್ರನ್ನ ಖಂಡಿತವಾಗ್ಲೂ ನಮ್ಮನ್ನ ಮಟ್ಟ ಹಾಕ್ತಾರೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರೋದ್ರಿಂದಾಗಿನೇ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಈ ರೀತಿಯಾಗಿ ಮುಗಿ ಬೀಳ್ತಾ ಇರುವಂತದ್ದು. ಸೊ ಇದಕ್ಕೆ ಈಗೇನು ಶಾಂತಿ ಮಾತುಕತೆಗೆ ಈಗಾಗ್ಲೇ ಎಲ್ಲರೂ ಒಪ್ಕೊಂಡಿದ್ರು ಕೂಡ ಈಗ ಇಸ್ರೇಲ್ನಿಂದಾಗಿ ಮತ್ತೆ ಹಿನ್ನಡೆ ಆಗ್ತಾ ಇದೆ. ಇಸ್ಲಾಮಾಬಾದ್ ನಲ್ಲಿ ನಿಗದಿಯಾಗಿದ್ದಂತ ಇವತ್ತಿನ ಶಾಂತಿ ಸಂಧಾನದ ಸಭೆ ಮಾತುಕತೆ ಏನ್ ನಡಿಬೇಕಾಗಿತ್ತು ಅದಕ್ಕೆ ಯಾರೂ ಕೂಡ ಭಾಗವಹಿಸ್ತಾ ಇಲ್ಲ. ಅದು ಪೋಸ್ಟ್ಪೋನ್ ಆಗ್ತಾ ಇದೆ, ಅನಿಶ್ಚಿತತೆ ಆಗ್ತಾ ಇದೆ. ಯಾವತ್ತು ಮತ್ತೆ ನಿಗದಿ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರಿಂದ ಈಗ ಏನು ಮಧ್ಯಸ್ಥಿಕೆ ವಹಿಸಿದಂತ ಪಾಕಿಸ್ತಾನವು ಕೂಡ ಉರಿದು ಬೀಳ್ತಾ ಇರುವಂತದ್ದು ಇಸ್ರೇಲ್ ಮೇಲೆ. ರಕ್ಷಣಾ ಸಚಿವ ನೀವು ಹೇಳಿದ ಹಾಗೆ ಖ್ವಾಜಾ ಹಫೀಜ್ ಇಸ್ರೇಲ್ ಅನ್ನುವಂಥದ್ದು ಕ್ಯಾನ್ಸರ್ ಪೀಡಿತ ರಾಷ್ಟ್ರ ಅಂತ ಅತ್ಯಂತ ಖಾರವಾದಂತಹ ಮಾತುಗಳಿಂದ ಟೀಕಿಸಿದ್ದಾರೆ. ಈ ಒಂದು ಪ್ರಚೋದನೆ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಶಾಂತಿ ನೆಲೆಸಬಾರದು ಮಧ್ಯಪ್ರಾಚ್ಯದಲ್ಲಿ ಅನ್ನುವಂತ ಇರಾದೆ ಇಟ್ಕೊಂಡೇನೆ ಇಸ್ರೇಲ್ ಈ ರೀತಿಯಾಗಿ ತನ್ನ ಒಂದು ನಡವಳಿಕೆಯನ್ನು ತೋರಿಸ್ತಾ ಇದೆ. ಸೊ ಅಂದ್ರೆ ಇಸ್ರೇಲ್ ಮೇಲೆ ಅಮೆರಿಕಾಗೂ ಕೂಡ ಹಿಡ್ತಾ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈಗ ಒಂದ್ ಕಡೆ ಸೀಸ್ ಫೈರ್ 2 ವಾರಗಳ ಸೀಸ್ ಫೈರ್ ಅಂತ ಹೇಳ್ತಾರೆ, ಲೆಬನಾನ್ ಮೇಲೆ ಇವರು ನಿನ್ನೆ ಮುಗಿ ಬೀಳ್ತಾರೆ. ಯುದ್ಧದ ಕಾಲದಲ್ಲಿ ಈ 40 ದಿನಗಳಲ್ಲಿ ಅತ್ಯಂತ ಹೆಚ್ಚು ಹಾನಿ ಆಗಿರುವಂತದ್ದು ನಿನ್ನೆನೆ. ಸೊ 300ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ, ಅದರಲ್ಲಿ 16 ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ, 1500ಕ್ಕೂ ಹೆಚ್ಚು ಜನ ಗಾಯಗೊಂಡಿರುವಂತದ್ದು. ಇಡೀ 40 ದಿನಗಳಲ್ಲಿ ಇದು ಯಾವುದೇ ರೀತಿ ಆಗ್ಲಿಲ್ಲ ದೀಪ. ಈ ನಿನ್ನೆ ಅಟ್ಯಾಕ್ ಏನಿದೆ ಅತ್ಯಂತ ಒಂದು ಅತ್ಯಂತ ಅಗ್ರೆಸಿವ್ ಆಗಿ ಹೋಗಿರುವಂತದ್ದು. ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದ್ದಾರೆ. ಎಲ್ಲಿ ನಿಲ್ಲಿಸ್ಬಿಟ್ರೆ ಸಾಧ್ಯ ಆಗೋದಿಲ್ವೋ ಅಂತ ಹೇಳಿ ನಾವ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ನಿಲ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅಮೆರಿಕ ಕೂಡ ತಬ್ಬಿಬ್ಬಾಗ್ತಾ ಇದೆ. ಈ ಕಡೆ ಇಸ್ರೇಲ್ಗೂ ಹೇಳಕ್ ಆಗ್ತಾ ಇಲ್ಲ. ಇಲ್ಲಿ ಶಾಂತಿ ಸಂಧಾನದ ಸಭೆಗೆ ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ಸೀಸ್ ಫೈರ್ ನಲ್ಲಿ ಲೆಬನಾನ್ ಭಾಗ ಇಲ್ಲ, ಒಂದು ಕದನ ವಿರಾಮದಲ್ಲಿ ಲೆಬನಾನ್ನ ಆ ಒಂದು ಭಾಗ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಒಟ್ಟು ಮತ್ತೆ ಗೊಂದಲದ ಗೂಡಾಗಿರುವಂತದ್ದು. ಹಾಗಾಗಿ ಇರಾನ್ ತನ್ನ 10 ಅಂಶಗಳ ಒಂದು ಬೇಡಿಕೆಗಳೇನಿದ್ದಾವೆ ಆ ಒಂದು ಡಿಮ್ಯಾಂಡ್ಗಳನ್ನು ಪೂರೈಸದಿದ್ರೆ ಅದರಲ್ಲೂ ಒಂದಾಗಿರುವಂತ ಲೆಬನಾನ್ ಮತ್ತೆ ಇರಾನ್ನ ಸಪೋರ್ಟ್ ಮಾಡುವಂತ ಎಲ್ಲ ದೇಶಗಳ ಮೇಲೆ ಯುದ್ಧವನ್ನ ನಿಲ್ಲಿಸಬೇಕು, ಬಾಂಬ್ಗಳನ್ನು ಹಾಕೋದು ನಿಲ್ಲಿಸಬೇಕು ಅಂತ ಏನ್ ಹೇಳ್ತಾ ಇದೆ. ಆ ಒಂದು ಅಂಶಗಳಿಗೆ ಬದ್ಧವಾಗಿರೋದ್ರಿಂದಾಗಿ ನಾವು ಭಾಗವಹಿಸ್ತಾ ಇಲ್ಲ ಅಂತ ಹೇಳ್ತಿದ್ರೆ ಇದರಿಂದ ಮತ್ತೆ ಪ್ರೆಷರ್ ಬಿಲ್ಡ್ ಆಗ್ತಾ ಇರುವಂತದ್ದು ಅಮೆರಿಕಾಗೇನೆ. ಸೊ ಈ ಮಧ್ಯಸ್ಥಿಕೆ ವಹಿಸಿದಂತ ಪಾಕಿಸ್ತಾನ ಕೂಡ ಈಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅನಿಶ್ಚಿತತೆ, ಶಾಂತಿ ಸಂಧಾನದ ಅನಿಶ್ಚಿತತೆ ಮುಂದುವರಿಯುತ್ತೆ ಅಂತ ಹೇಳಿ ಈಗ ಜಾಗತಿಕವಾಗಿ ಅಂದಾಜು ಆಗ್ತಾ ಇರುವಂತದ್ದು ದೀಪ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.